ಮಂತ್ರಾಕ್ಷತೆ ಪಾಲಿಟಿಕ್ಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗೋವರ್ಧನ್ ಅವರೇ, ನಿಮ್ಮ ಕಾರ್ಯಕರ್ತರು ಪ್ರತಿ ಮನೆಯ ಬಾಗಿಲಿಗೂ ಹೋಗಿ ಮಂತ್ರಾಕ್ಷತೆಯ ಜೊತೆಗೆ ರಾಮ ಮಂದಿರದ ಒಂದು ಫೋಟೋ ಕೊಟ್ಟು ಬರ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಹೋಗೋದಕ್ಕಾಗೋದಿಲ್ಲ, ಆದರೆ ನಿಮ್ಮವರೆಗೆ ಮಂತ್ರಾಕ್ಷತೆ ತಲುಪ್ತಾ ಇದೆ ಅನ್ನೋ ಒಂದು ಭಾವ ಜನರಲ್ಲಿ ಮೂಡಿಸೋದಕ್ಕೆ. ಆದರೆ ಈಗ ಮಂತ್ರಾಕ್ಷತೆ ಅಲ್ಲ, ಅದು ಅಕ್ಷತೆ, ಅದು ಅನ್ನಭಾಗ್ಯದ ಯೋಜನೆಯ ಅಕ್ಕಿ, ಅದು ಮಂತ್ರಾಕ್ಷತೆಯಲ್ಲೂ ಒಂದು ಪಾಲಿಟಿಕ್ಸ್ ಹುಟ್ಕೊಂಡಿದೆ. ಮೊದಲನೇದಾಗಿ ಅತ್ಯಂತ ಜವಾಬ್ದಾರಿಯುತವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಈ ಪವಿತ್ರ ಮಂತ್ರಾಕ್ಷತೆ ಅಂತೇಳಿ ಇವತ್ತೇನು ನಾವು ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ಇಡೀ ದೇಶಾದ್ಯಂತ ಹಂಚ್ತಾ ಇರತಕ್ಕಂಥದ್ದು, ಈಗ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ ರಾಮಲಲ್ಲಾ ಮೂರ್ತಿಯ ಮುಂದೆಗಡೆ ಮಾಡಿರ್ತಕ್ಕಂಥ ಒಂದು ಪವಿತ್ರ ಯಜ್ಞದಿಂದ ಆ ಅಕ್ಷತೆಯನ್ನು ಮಾಡಿ ಹಳ್ಳಿಗೂ ತಲುಪಿಸ್ಬೇಕು ಅಂತ ಹೇಳ್ತಕ್ಕಂಥ ಒಂದು ದೃಷ್ಟಿಯಿಂದ ಇಡೀ ದೇಶಾದ್ಯಂತ ನಮ್ಮ ಏನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವತಿಯಿಂದ ಸಮಿತಿಗಳನ್ನು ಮಾಡಿ ಜಿಲ್ಲಾವಾರು ಸಮಿತಿಗಳಿಗೆ ಒಂದೊಂದು ಜಿಲ್ಲೆಗೆ ಒಂದು ಕನಿಷ್ಠವಾದಂಥ ರೀತಿಯಲ್ಲಿ ತಲುಪಿಸ್ಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ 5 kgಗಿಂತ ಹೆಚ್ಚಿನ ಪ್ರಮಾಣದ ಏನು ಮಂತ್ರಾಕ್ಷತೆಯನ್ನು ಪೂರ್ಣ ಒಂದು ಕುಂಭದಲ್ಲಿ ಕಳಿಸಿರ್ತಕ್ಕಂಥದ್ದು. ಆ ಕಳಿಸಿರ್ತಕ್ಕಂಥ ಒಂದು ಕಳಶದಲ್ಲಿರ್ತಕ್ಕಂಥ ಮಂತ್ರಾಕ್ಷತೆಯನ್ನು ಆಯಾ ಜಿಲ್ಲೆಯ ಏನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪದಾಧಿಕಾರಿಗಳು ಯಾವ ರೀತಿಯಲ್ಲಿ ಇದನ್ನು ಮಂತ್ರಾಕ್ಷತೆಯನ್ನು ವಿಸ್ತರಣೆ ಮಾಡಬೇಕು, ಪ್ರತಿಯೊಬ್ಬ ಮನೆಗೂ ತಲುಪುವಂಥ ನಿಟ್ಟಿನಲ್ಲಿ ಯಾವ ರೀತಿ ಇದನ್ನು ಹೆಚ್ಚು ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟೇ ಕೆಲವು ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ನವೆಂಬರ್ ತಿಂಗಳಿನಲ್ಲಿ ಇಡೀ ದೇಶಾದ್ಯಂತ ಒಂದು ಬೈಠಕ್ ಆಗುತ್ತೆ. ಪ್ರತಿಯೊಂದು ಜಿಲ್ಲೆನಲ್ಲೂ ಯಾವ ರೀತಿಯಲ್ಲಿ ಈ ಮಂತ್ರಾಕ್ಷತೆಯನ್ನು ತಲುಪಿಸ್ಬೇಕು, ಮಂತ್ರಾಕ್ಷತೆ ಹಂಚತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಯಾವ ರೀತಿ ಒಂದು ಶ್ರದ್ಧಾಭಕ್ತಿಯಿಂದ ಹೋಗಬೇಕು, ಮತ್ತೆ ಈ ಮಂತ್ರಾಕ್ಷತೆಯನ್ನು ಯಾವ ರೀತಿ ತಲುಪಿಸ್ಬೇಕು ಅಂತೇಳಿ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ನಿರ್ದಿಷ್ಟವಾಗಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹಿರಿಯರು, ಅದು ಏನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕರ್ನಾಟಕ ದಕ್ಷಿಣ ಪ್ರಾಂತದ ಸಂಯೋಜಕರು ಸಂಚಾಲಕರು ಉಪಸ್ಥಿತಿನಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ಡಿಪೋದಲ್ಲಿ ಕೊಡ್ತಕ್ಕಂಥ ಅಕ್ಕಿಯನ್ನ ಇದಕ್ಕೆ ಬಳಸಬಾರ್ದು ಅಂತೇಳಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಹಾಗೆ ಇವತ್ತು ಡಿಪೋನಲ್ಲಿ ಕೊಡ್ತಕ್ಕಂಥ ಅಕ್ಕಿಯನ್ನ ಬಳಸ್ತಕ್ಕಂಥ ಒಂದು ಸಂದರ್ಭ ಹಿಂದೂ ಸಮಾಜಕ್ಕೆ ನಿರ್ಮಾಣನೇ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಂದಿರ ನಿರ್ಮಾಣಕ್ಕೆ 2200 ಕೋಟಿಗಳಷ್ಟು ದೇಣಿಗೆ ಬೇಕಾಗ್ಬೋದು ಅಂತೇಳಿ ಇಡೀ ಹಿಂದೂ ಸಮಾಜದ ಮುಂದೆ ದೇಣಿಗೆ ಸಂಗ್ರಹ ಅಭಿಯಾನ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 3,500 ಕೋಟಿಗೂ ಹೆಚ್ಚು ಏನು ಪ್ರಮಾಣದ ಒಂದು ನಿಧಿಯನ್ನ ಇಡೀ ಹಿಂದೂ ಸಮಾಜ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವಿವತ್ತು ರಾಜ್ಯ ಸರ್ಕಾರದ ಅಕ್ಕಿಯನ್ನು ಬಳಸ್ತಕ್ಕಂಥ ಅನಿವಾರ್ಯತೆನೇ ಬರಲ್ಲ. ಹಾಗೂ ಇನ್ನೊಂದು ಪ್ರಶ್ನೆ ಹೇಳ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಏನು ಕರ್ನಾಟಕದಲ್ಲಿ ಡಿಪೋನಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಅಕ್ಕಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಅಡಿನಲ್ಲಿ 5 kg ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹಾಗೆ ಕರ್ನಾಟಕ ಸರ್ಕಾರದವರು ಅಕ್ಕಿಯನ್ನ ಇವರು ಎಲ್ಲೂ ಸಿಗಲಿಲ್ಲ ಅಂತೇಳಿ 1 kgಗೆ 34 ರೂಪಾಯಿನಂತೆ 5 kgಗೆ 170 ರೂಪಾಯಿ ಕೊಡ್ತಾ ಇದ್ದಾರೆ. ಹಂಗಾದ್ರೆ ರಾಜ್ಯ ಸರ್ಕಾರದ ಅಕ್ಕಿ ಎಲ್ಲಿ ಬಂದಿದೆ, ಯಾರು ತಗೊಂಡ್ಬಂದು ಕೊಟ್ಟಿದ್ದಾರೆ? ಇವತ್ತು ಇವ್ರದೇ ಸರ್ಕಾರ ಇದೆಯಲ್ವಾ, ತನಿಖೆ ಮಾಡಿಸ್ಲಿಬೇಕಂದ್ರೆ ಎಲ್ಲಾದ್ರೂ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪದಾಧಿಕಾರಿಗಳು ಏನು ಪಡಿತರ ಅಕ್ಕಿಯನ್ನ ಈ ಒಂದು ಅಕ್ಷತೆನಲ್ಲಿ ಬಳಸಿದ್ದಾರೆ ಅಂತೇಳಿ ಇವರು ಪ್ರೂವ್ ಮಾಡ್ಲಿ, ಯಾವ್ದಾದ್ರೂ ತನಿಖೆ ಮಾಡ್ಲಿ. ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪದಾಧಿಕಾರಿಗಳು ಇದು ನಾವಿವತ್ತು ಸವಾಲನ್ನ ಹಾಕ್ತಾ ಇದೀವಿ. ನೀವು ಯಾವುದೇ ತನಿಖೆಯನ್ನ ಮಾಡಿ ನಾವು ಇದಕ್ಕೆ ಎದುರಿಸಕ್ಕೆ ಸಿದ್ಧವಾಗಿದ್ದೀವಿ. ಏನಾದರೂ ಗೌರ್ಮೆಂಟು ಈ ರೀತಿ ಮಂತ್ರಾಕ್ಷತೆಗೋಸ್ಕರ ಅಂತ ಅಕ್ಕಿ ಖರ್ಚು ಮಾಡಿದರೆ ಅವರನ್ನು ನಾವು ಸುಮ್ಮನೆ ಬಿಡಲ್ಲ, ದಂಗೆ ಹೇಳ್ತೀವಿ ಅವ್ರ ಮೇಲೆ. ಜನ ಊಟ ಮಾಡುವಂಥ ಅಕ್ಕಿ ತಗೊಂಡೋಗಿ ನೀವು ಯಾವ್ಯಾವುದಕ್ಕೂ ಕೊಡೋದಲ್ಲ, ಯಾವುದೋ ಟ್ರಸ್ಟಿಗೆ. ಆ ಟ್ರಸ್ಟ್ ಅವ್ರು ಇದಕ್ಕೋಸ್ಕರ ಮಾಡ್ಕೊಂಡಿರೋದು. ನನಗೂ ಟ್ರಸ್ಟ್ ಇದೆ, ಇನ್ನೊಬ್ರಿಗೂ ಟ್ರಸ್ಟ್ ಇದೆ. ರಾಮ ಮಂದಿರ ಟ್ರಸ್ಟ್ ಅವ್ರು ಹೇಳ್ತಾರೆ ನೋಡಿ, ಆ ಅನಿವಾರ್ಯತೆ ನಮಗಿಲ್ಲ. ಹೌದು, ಯಾಕಿರತ್ರಿ? 3,500 ಕೋಟಿ ಜನಗಳಿಂದ ಜನರ ಬೆವರಿನ ಹಣ ಸರ್ಕಾರ ಸ್ವಯಂ ಪ್ರೇರಿತರಾಗಿ ಕೊಟ್ಟಿರ್ತಕ್ಕಂಥದ್ದು ದೇಣಿಗೆ ಸಮರ್ಪಣೆ ಸಮಾಜ ಕೊಟ್ಟಿದ್ದೀರಾ? ನಾನ್ ಕೊಡಲ್ಲ, ನನ್ನಂತ ಮುಗ್ಧ ಜನ ಕೊಟ್ಟಿದ್ದಾರೆ, ವಸೂಲ್ ಮಾಡಿದ್ದೀರಾ? ಇವತ್ತಿಗೂ ಸವಾಲ್ ಅದಕ್ಕೆ ನಾವ್ ಹೇಳಿದ್ದು ಅಂತ ಹೇಳಿರ್ತಕ್ಕಂಥ ಉದಾಹರಣೆ ಕೊಡ್ರಿ ನೋಡೋಣ.
ಆಯಿತು, ಒಂದ್ ನಿಮಿಷ ಕೇಳಿ. ಸರ್ಕಾರ ಕೊಡ್ಲಿಲ್ಲ ಅಂತ ಅಲ್ಲ, ಇದ್ರಲ್ಲಿ ಒಂದ್ ಯಾಕ್ ನಿಮಿಷ, ಕೊಡ್ಬೇಕಂತ ಒಂದ್ ನಿಮಿಷ ನಾನು? ಕೇಳಿ. ಸರ್ಕಾರ ಯಾಕೆ ಕೊಡ್ಬೇಕು? ನೋಡಿ, ಏನ್ ಇವ್ರು ರಾಜಕಾರಣ flu ಅದಕ್ಕೆ? ಆದ್ಮೇಲೆ ದಂಗೆ ಹೇಳಿ. ಸರ್ಕಾರದಿಂದ flu ನಾವು ಕೇಳ್ತಾನೆ ನಿಮಿಷ. ಇಲ್ವಲ್ಲ? ಸರ್ಕಾರದಿಂದ ಕೇಳ್ತಾನೆ ಯಾಕ್ ತಗೊಳ್ತೀರಿ? ಕೇಳ್ತಾನೆ ಇಲ್ವಲ್ಲ? ಪಾಪ ಮುಗ್ಧ ಜನಗಳಿಗೆ ಒಂದ್ ಆಗಲ್ಲ, ನಿಮಿಷ ಕೇಳಿ. ಮರಳಿಗೆ ದುಡ್ದಿದ್ದೆಲ್ಲ ಕೊಟ್ಟಿರ್ತಕ್ಕಂಥವ್ರೇನು ಟಾಟಾ ಎಲ್ರಿಗೂ ಮುಗ್ಧ ಅಂತವ್ರಲ್ಲ, ಮಂತ್ರ ಎಲ್ಲಾ ಗಿಂತ್ರ ಸಮಾಜದಿಂದ ತಂತ್ರ ಅನ್ಕೊಂಡು ನೀವು ವಿದ್ಯಾವಂತರು, ದೊಡ್ಡ ದೊಡ್ಡ ಅದಕ್ಕೆ ವಿದ್ಯಾವಂತರು ಹೇಳ್ತಾರೆ, ಕೊಟ್ಟಿರ್ತಕ್ಕಂಥದ್ದು. ನೂರು ದೇವರನ್ನು ಯಾರು ನೂಕಾಚೆ ದೂರ, ಕೇವಲ ಭಾರತಾಂಬೆ ನೀವು ದೇವಿ ಮಾತ್ರ ಪೂಜಿಸುವ ಕಾಲ ಅಂತ ಹೇಳ್ತಾರೆ ಈ ಕುವೆಂಪು. ಸಮಾಜದಲ್ಲಿ ನೀವು ಮಾತ್ರ ಬುದ್ಧಿವಂತರು ಅಂತ ಅಯ್ಯೋ, ತಿಳ್ಕೊಬೇಡಿ. ನಾವು ಬುದ್ಧಿವಂತರಲ್ಲ, ಹಲವಾರು ನಮ್ಮ ಜನ ದೊಡ್ಡ ದೊಡ್ಡರು ದೊಡ್ಡ ಬೇರೆ ಇಲ್ಲ. ಉದ್ಯಮಿಗಳು, ದೊಡ್ಡ ದೊಡ್ಡ ನಿಮ್ಮನ್ನ ಉದ್ಯಮಿಗಳು ಸಹಿಸ್ಕೊಂಡಿದ್ದೀವಲ್ಲ? ಇವತ್ತು ಏನು ವಜ್ರ ಖಚಿತವಾದಂತ ಆಭರಣಗಳನ್ನ ಕೊಡ್ತಾ ಇದ್ದಾರೆ. ಅವ್ರು ಯಾರು ವಿದ್ಯಾವಂತರಲ್ವಾ? ಮತ್ತೆ ಹೇಳ್ರಿ. ಅವರೆಲ್ಲ ಏನು ದಡ್ರ? ಅಂಥವೆಲ್ಲ ಅವರೆಲ್ಲ ದಡ್ರ. ಏನು ಸ್ಕೂಲ್ಗೆ ಹೋಗಿಲ್ವಾ? ಪಾಪ ನೀವು ಮಾತ್ರ ಸ್ಕೂಲ್ಗೆ ದುಡ್ದಿದ್ದೆಲ್ಲ ಹೋಗಿರೋದಾ? ಬಡವನಿಗೆ ಮನೆ ಕಟ್ಟಿಸ್ಕೊಡಲ್ಲ, ಬಡವನಿಗೆ ಊಟ ಕೊಡಲ್ಲ. ನೋಡ್ರಿ, ವಜ್ರ ಖಚಿತವಾದ ತಗೊಂಡೋಗಲ್ಲಿ ಕೊಡ್ತಾ ಇದ್ದಾರೆ ಟ್ರಸ್ಟಿಗೆ. ಎಲ್ಲರೂ ಮಾಡಿದ್ದಾರೆ. ಒಂದ್ ನಿಮಿಷ ಕೇಳ್ಕೊಳ್ಳಿ. ಇನ್ನ ನೀವು ಹೇಳ್ತೀರಾ ಬೇರೆ ಧರ್ಮದವ್ರಿಗೆ ಯಾಕೆ ಮಾತಾಡಲ್ಲ ಅಂತ? ಅವರೆಲ್ಲ ಹಂಗ್ ಮಾಡ್ತಾರ? ಅವ್ರ ಪ್ರಕಾರ 4 ಕಾಳ ಮಂತ್ರಾಕ್ಷತೆಯನ್ನು ಕೊಟ್ಟಿದಾರಲ್ಲ, 4 ಕಾಳ ಮಂತ್ರಾಕ್ಷತೆ ಕೊಟ್ಟಿರೋದ್ ಬಗ್ಗೆ ಇಷ್ಟು ಮಾತಾಡೋದಾದ್ರೆ, ನಮ್ಮ ದೇವಸ್ಥಾನದ ಹುಂಡಿಗಳಲ್ಲಿ ಬಂದಂತ ಹಣವನ್ನ ಬೇರೆ ಸಮಾಜದ ಇವುಗಳನ್ನ ಮಂದಿರಗಳನ್ನ ನಿರ್ಮಾಣ ಮಾಡಕ್ ಕೊಟ್ಟಿದ್ದಾರೆ. ಅದಕ್ಕೆ ಯಾಕೆ ಇವರು ಪ್ರಶ್ನೆ ಇಲ್ಲ? ಹಜ್ ಯಾತ್ರೆಗೆ, ಇನ್ನೊಂದು ಯಾತ್ರೆಗೆ ನಮ್ಮ ಹಣವನ್ನ, ಸಬ್ಸಿಡಿಯನ್ನು, ನಮ್ಮ ಹಣವನ್ನು ತೆಗೆದುಕೊಂಡು ಹೋಗಿ ಕೊಡ್ತಾರೆ ದೇವಸ್ಥಾನದಿಂದ. ಅದ್ರ ಬಗ್ಗೆ ಇವರ ಆಕ್ಷೇಪಗಳಿಲ್ಲ. 4 ಕಾಳ ಮಂತ್ರಾಕ್ಷತೆ ಬಗ್ಗೆ 3,000 ಕೋಟಿ ಹಣ ಕೊಟ್ಟಿದ್ದಾರೆ, ಬಂದಿದೆ, ಸಂದಾಯ ಆಗಿದೆ 3,000 ಕೋಟಿ ಅಂದ್ರೆ ಕೊಟ್ಟವರೆಲ್ಲರೂ ಅವ್ರು ಹೇಳೋರು ಮುಗ್ಧ ಜನರು ಅಂತ. ಅವ್ರಿಗೆ ಜ್ಞಾನನೇ ಇಲ್ಲ, ಅವ್ರು ಯಾವ ಶಾಲೆಯಲ್ಲೂ ಕಲಿತೇ ಇಲ್ಲ. ಅವ್ರಿಗೆ ಜ್ಞಾನ ಇದ್ಮೇಲೆ ಕೊಡ್ಬೇಕು ತಾನೇ. ನೀವು ಕೊಟ್ಟಿಲ್ಲ, ನಿಮ್ಗೆ ಯಾಕೆ ಹೇಳಿದ್ರಿ ಚಿಂತೆ? ನೀವು ಕೊಡದೇ ಇರುವಾಗ ನಿಮ್ಗೆ ಆ ಚಿಂತೆ ಅವಶ್ಯಕತೆ ಇಲ್ಲ. ಸಾಕೋದಕ್ಕೋಸ್ಕರ ತಾವು ಪಾಪರಾಗ್ತಾ ಇದ್ದಾರೆ ಈ ಜನ, ಬಿಕಾರಿಗಳಾಗ್ತಾ ಇದ್ದಾರೆ. ಯಾರು ಬಿಕಾರಿಗಳಾಗಿ ಕೊಟ್ಟಿಲ್ಲ. ಈ ದಾನ ಜನಕ್ಕೆ ಮಾಡೋದಕ್ಕೆ ಯಾವಾಗ ಬುದ್ಧಿ ಬರುತ್ತೆ ನಮ್ಮ ಅಂತ ಕ್ರೈಟೀರಿಯಾ ಹೇಳಿದೆ, ಧರ್ಮಶಾಸ್ತ್ರದಲ್ಲಿ ಕ್ರೈಟೀರಿಯಾ ಹೇಳಿದೆ ದಾನ ಮಾಡೋದಕ್ಕೆ. ಏನ್ ಎಲ್ಲಾ ಕೊಟ್ಬಿಟ್ಟು ಮಾನವ ಪಾಪ ಧರ್ಮ ಅಂತ ಬಿಟ್ಟರೆ ಎಲ್ಲೂ ಬೇರೆ ಹೇಳಿಲ್ಲ. ಧರ್ಮ ಇಲ್ಲ. ದಾನ ಧರ್ಮ ಮಾನವ ಅಂತಿದೆ, ಧರ್ಮ. ಚಾರಿಟಿ ಅಂತಿದೆ, ಮಾಡ್ಲೇಬೇಕಾದದ್ದು. ಮಾನವ ಅದಕ್ಕೆ ಒಂದು ಧರ್ಮ. ವಿಷಯವನ್ನು ಹೇಳ್ತೇನೆ, ಒಂದ್ ನಿಮಿಷ ಕೇಳಿ. ಮನುಷ್ಯ ಧರ್ಮ. ಮಂತ್ರಾಕ್ಷತೆ ಬಗ್ಗೆ, ಮನುಷ್ಯ ಧರ್ಮದಲ್ಲಿ ಬಿಡಿ ಲಲಿತಾ ನಾಯಕ್ ಅವರೇ, ಒಂದೇ ನಿಮಿಷ. ಪ್ರಸನ್ನಾಚಾರ್ಯ ಕಟ್ಟಿಯವರು ಒಂದು ಮಾತು ಹೇಳಿದ್ರು. ಇವಾಗ ಹಿಂದೂ ದೇವಾಲಯಗಳಿಂದ ಸಂಗ್ರಹ ಆಗುವಂತಹ ದುಡ್ಡಿದೆಯಲ್ಲ, ಅದು ಇತರ ಸಮುದಾಯಗಳ ದೇವಾಲಯಗಳಿಗೆ ಹೋಗುತ್ತೆ. ಆವಾಗ ಒಂದು ಮಾತು ಬರೋದಿಲ್ಲ. ಅದು ಓಪನ್ ಸೀಕ್ರೆಟ್ ಮೇಡಮ್, ನಮಗೆ ಗೊತ್ತಿಲ್ಲ ಯಾರಿಂದ. ಸುಮ್ಮನೆ ಹೇಳಲ್ಲ. ಹಿಂದೂ ದೇವಾಲಯಗಳು ಸರ್ಕಾರದ ಅಂಡರ್ ಬರುತ್ತೆ. ಬಿಡಿ ಲಲಿತಾ ನಾಯಕ್ ಅವರೇ, ಹಿಂದೂ ದೇವಾಲಯಗಳು ಸರ್ಕಾರದ ಅಂಡರ್ ಬರಬೇಕು. ಉಳಿದ ಸಮುದಾಯದ ದೇವಾಲಯಗಳು ಸರ್ವ ಸ್ವತಂತ್ರ. ಹಿಂದೂ ದೇವಾಲಯಗಳಿಗೆ ಬೇಡ ಅನ್ನೋರು ಆ ದೇವಾಲಯಗಳಿಗೆ ಬೇಕಂತೀವ ನಾವು. ಆ ದೇವಾಲಯಗಳಿಗೂ ಮಂತ್ರ, ನಾನು ಹೇಳ್ತಾ ಇದ್ದೀನಿ ಧರ್ಮಾಂಧತೆ ಅಂತ. ಆ ಧರ್ಮಾಂಧರಿಗೆ ಕೊಟ್ಟರು ಅಷ್ಟೇ, ಇವ್ರಿಗೆ ಕೊಟ್ಟರು ಅಷ್ಟೇ. ಆಯ್ತು, ನಾನು ನಿಮ್ ಜೊತೆ ಬರ್ತೀನಿ, ನಿಮ್ಮ ಸಿದ್ಧಾಂತವನ್ನು ಒಪ್ತೀನಿ. ನೀವು ನನ್ನ ಜೊತೆ ಕೂತ್ಕೊಂಡು ಸಪೋರ್ಟ್ ಮಾಡಿ. ಹಿಂದೂ ದೇವಸ್ಥಾನಗಳು ಸರ್ಕಾರದಿಂದ ಮುಕ್ತವಾಗಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.